ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಕೂಡ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೋದು. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿದ್ದಲ್ಲಿ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳೋದ್ರಿಂದ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನೀವು ಶೀಘ್ರವಾಗಿ ಹೊರಗಡೆ ಬರೋದಕ್ಕೆ ತಮಗೆ ಸಹಾಯ ಆಗುತ್ತೆ. ಏನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಸಾಕಷ್ಟು ಬಾರಿ ನಾವು ನೋಡಿದ್ದೀವಿ ಜೀವನದಲ್ಲಾಗಿರ್ಬೋದು ಅಥವಾ ನಮಗೆ ದಿನನಿತ್ಯದಲ್ಲಿ ಈ ಕೆಲವೊಂದು ಪದಾರ್ಥಗಳು ಸೀಸನಲ್ಲಿ ಮಾತ್ರ ಸಿಗೋದು ಅಂತ ಹೇಳ್ತಾರೆ. ಈಗ ಮಾವಿನ ಹಣ್ಣು ಆಗಿರ್ಬೋದು, ಸಿಗ್ತಾ ಇದೆ, ತಿಂತಾ ಇದ್ದೀವಿ, ಸ್ವೀಟು, ಈಗ ಸೀಸನ್ ಸ್ಟಾರ್ಟ್ ಆಗಿದೆ, ಈಗ ಆಲ್ರೆಡಿ ಅವರೆಕಾಳು ನಿಂತೋಗಿದೆ ಅಂತ ಹೇಳ್ಬೋದು. ಏನಿದು ಹಣ್ಣು ತರಕಾರಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಲ್ಲ, ಜೀವನದಲ್ಲೂ ಅಷ್ಟೇ ಈ ಗುಡ್ ಟೈಮ್ ಅನ್ನೋಂಥದ್ದು ಅಥವಾ ಸುಖ ಅನ್ನೋಂಥದ್ದು ವರ್ಷವಿಡೀ ಇರೋದೇ ಇಲ್ಲ ನಮಗೆ. ಎಲ್ಲೋ ಒಂದು ಪೀರಿಯಡಲ್ಲಿ ಮಾತ್ರ ಇರುತ್ತೆ, ಅಥವಾ ಅದಕ್ಕೆ ತಿರ್ಗಾ ಕಾಯಬೇಕು ನೆಕ್ಸ್ಟ್ ಇಯರ್ಗೆ. ಈ ಸುಖ ದುಃಖ ಆಗಿರ್ಬೋದು ಅಥವಾ ಈ ಹಣ್ಣು ತರಕಾರಿಗಳಾಗಿರ್ಬೋದು ಒಂದು ರೀತಿ ಸೀಸನ್ ಅಂತೆಲ್ಲ ಹೇಳ್ತಿರ್ತಾರೆ. ಏನಿದ್ರ ಒಂದು ಗುಟ್ಟು ಈ ಸೀಸನ್ ಅನ್ನೋಂಥದ್ದು, ಇದರ ಒಂದು ರೀಸನ್ ಹೆಂಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಯಾಕಂದರೆ ಇದು ಎಲ್ಲ ಬಾರಿನೂ ಇರೋದಿಲ್ಲ, ವರ್ಷವಿಡೀ ಒಂದೇ ಥರ ಇರೋದಿಲ್ಲ, ವರ್ಷವಿಡೀ ಎಲ್ಲ ಪದಾರ್ಥಗಳು ಕೂಡ ಸಿಗೋದಿಲ್ಲ, ಸೀಸನ್ ವೈಸ್ ಇಲ್ಲ ಆಫ್ ಸೀಸನ್ ಸಿಗೋದೇ ಇಲ್ಲ. ಸೊ ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದನ್ನು ನಾನು ಬಹುಶಃ ನಿಮಗೆ ಎಷ್ಟೋ ಸಲ ವಿವರಿಸಿದ್ದೇನೆ. ಬಹುಶಃ ಅದು ನನಗೆ ಇನ್ನೊಂದು ಎಲ್ಲೋ ಪ್ರವಚನ ಮಾಡಿರ್ತೀನಿ ಅಥವಾ ಬೇರೆ ಇನ್ಯಾವುದೋ ಚಾನಲ್ಗಿಲ್ಲಿರ್ತೀನಿ, ಇಲ್ಲಿ ಹೇಳಿರ್ತೀನೇನೋ ಅಲ್ಲಿ ಹೇಳಿರ್ತೀನಿ, ಮರೆತು ಬಿಟ್ಟಿರ್ತೇನೆ. ಹೆಂಗೆ ತಗೊಳ್ಳೋದು? ವರ್ಷ ಪೂರ್ತಿ ನೀವು ಮಳೆ ಬಿದ್ದರೆ ಏನಂತೀರಿ, ಮಳೆ ಬಿದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನೋರಿದ್ದಾರೆ, ಕರೆಕ್ಟ್ ಅಲ್ಲ? ಹೌದು. ಹಾಗಂತೇಳಿ ವರ್ಷಂ ಕಾಲ ಪೂರ್ಣಾವಧಿ ಇದ್ದರೆ ಏನಾಗುತ್ತೆ? ಅಯ್ಯೋ ಕಷ್ಟ ಗುರುಗಳೇ. ಏನು ಜಡಿ ಮಳೆ ವಾರ ಬಿದ್ರೇನೆ ಆಗೋದಿಲ್ಲ, ಸೈಕ್ಲೋನ್ಗೆ ತಡೆಯೋದಿಲ್ಲ ನಾವು. ಹಾಗೆಯೇ ಕಷ್ಟ ಸುಖಗಳು ಒಂದು ನಾಣ್ಯದ ಎರಡು ಮುಖಗಳು. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಈ ದುಃಖ ಮತ್ತು ಸುಖ ಎರಡು ಇದಾವಲ್ಲ, ದುಃಖಕ್ಕೆ ವಿರುದ್ಧವಾದ ಪದ ಸುಖ, ಸುಖಕ್ಕೆ ವಿರುದ್ಧವಾದ ಪದ ದುಃಖ. ಇಲ್ಲಿ ಸಣ್ಣದೊಂದು ಸ್ಟೋರಿ ಬಹುಶಃ ನೀವು ಕೇಳಿರ್ತೀರೇನು. ಯಾರೋ ಒಬ್ಬ ಒಂದು ದೊಡ್ಡ ಮಟ್ಟದ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾನೆ. ಒಂದು 10,000 ಜನ ಅಲ್ಲಿ ಕೂರಿಸಿ ಅವನದೇ ಆಗಿರೋಂಥ ಒಂದು ಬಿಸ್ನೆಸ್ ಟೆಕ್ನಿಕ್ಸನ್ನು ಅವ್ರಿಗೆ ಹೇಳಿಕೊಡ್ತಾ ಇದ್ದಾನೆ. ಏನೇನೇನೋ ವಿಧಿವಿಧಾನಗಳು ಮಾಡ್ತಾ ಇದ್ದಾನೆ. ಬಹುಶಃ ಅವನು 1 ತಿಂಗಳಿಂದ ಈ ಈವೆಂಟಿಗೆ ಸಂಬಂಧಪಟ್ಟಾಗೆ ಅವನು ಇನ್ವಿಟೇಷನನ್ನು ಕೊಟ್ಟಿದ್ದಾನೆ. ಎಲ್ಲರೂ ಕೂಡ ಅವತ್ತು ಬರ್ತಾರೆ. ಅವತ್ತು ಅವನೊಂದು 10 ಎಕರೆನಲ್ಲಿ ದೊಡ್ಡ ಮಟ್ಟದಾಗಿ ಆ ಈವೆಂಟನ್ನು ಆರ್ಗನೈಸ್ ಮಾಡಿ ಪೆಂಡಾಲೆಲ್ಲ ಹಾಕಿ ಚೆರೆಲ್ಲ ಹಾಕಿದ್ದಾನೆ. ಬಹುಶಃ ತುಂಬ ಈ ಹೇಗಿದೆ ಅಂತಂದರೆ ಮೋಡ ಕವಿದ ವಾತಾವರಣ, ಮಳೆ ಹೆಚ್ಚಿಗೆ ಬರೋ ಸಾಧ್ಯತೆ ಕಾಣ್ತಾ ಇದೆ ಅವನಿಗೆ. 1 ತಿಂಗಳಿಂದ ನಾನು ಪ್ರಯತ್ನ ಪಟ್ಟಿದ್ದೀನಿ, ಈ 1 ದಿನ ಏನಾದರೂ ಮಳೆ ಬಂದಿಲ್ಲ ಅಂತಂದರೆ ನಾನು ಏನನ್ನು ಅಂದುಕೊಂಡಿದ್ದನೋ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಆ ಬಿಸ್ನೆಸ್ಸನ್ನು ಅಷ್ಟು ಹಣವನ್ನು ಈ ಒಂದೇ ದಿನದಲ್ಲೇ ಮಾಡುತ್ತೇನೆ. ಇಷ್ಟು ವರ್ಷಗಳಾಗುವಂಥದ್ದು, ಇಷ್ಟು ಟೆಕ್ನಿಕ್ಸನ್ನು ನಾನು 10,000 ಜನಕ್ಕೆ ಹಂಚೋದ್ರಿಂದ ನಾನು ಕೂಡ ಬೆಳೆಯಬಹುದು, ಅಷ್ಟು ಜನ ಬೆಳೆಯಬಹುದು ಅನ್ನೋ ಅವನ ಚಿಂತನೆಯಲ್ಲಿ ತೊಡಗಿದ್ದ. ಇವತ್ತು 1 ದಿನ ಮಳೆ ಬರಬಾರ್ದಪ್ಪ ಅಂತ ಹೇಳಿ ಅವನು ಮೊರೆ ಹಿಡಿತಾ ಇದ್ದ ಭಗವಂತನಿಗೆ. ಅದೇ ಅವನ ಈವೆಂಟ್ ಪಕ್ಕದಲ್ಲೇ ರೈತ ಅವನ ಬೆಳೆ ಆ ದಿವಸ ಬಂದಿಲ್ಲ ಅಂತಂದರೆ, ಪಾಪ ಆ ದಿವಸ ಮಳೆ ಬಂದಿಲ್ಲ ಅಂತಂದರೆ ಅವನು ಪ್ರಾಣ ಕಳ್ಕೊಳ್ತಾನೆ. ಅಂದರೆ ಅಷ್ಟು ನಾಶ ಆಗ್ತಾ ಇದೆ. ಈಗಾಗಲೇ ಬೆಳೆಗಳು ನಾಶ ಆಗಿದೆ. ಆ ದಿನದಲ್ಲಿ ಮಳೆ ಬಂದಿಲ್ಲ ಅಂತಂದರೆ, ಆ 2-3 ದಿನದಲ್ಲಿ ಮಳೆ ಬಂದಿಲ್ಲ, ಈಗಾಗಲೇ ಎಂಡಿಂಗ್ ಡೇ ಅದು, ಅವತ್ತು ಬಿದ್ದಿಲ್ಲ ಅಂತಂದರೆ ಅವನದು 10 ಎಕರೆ ತೋಟ ಒಣಗೋಗುತ್ತೆ, ನಾಶ ಆಗಿಬಿಡುತ್ತೆ. ಆ ದಿನ ಮಳೆ ಬಂದರೆ ಮಾತ್ರ ಒಂದಷ್ಟು ಅದರಲ್ಲಿ ರಸಪೂರ್ಣ ತುಂಬಿಕೊಳ್ಳುತ್ತೆ. ಅವನು ಆಕಾಶವನ್ನು ದುರ್ಗುಟ್ಕೊಂಡು ನೋಡ್ತಾ ಇದ್ದಾನಪ್ಪ, ಇವತ್ತು ಮಳೆ ಬಂದರೆ ನಾನು ಬದುಕ್ತೀನಿ ಅಂತ, ನಾನು ಬದುಕ್ತೀನಿ ಅಂತ. ಈಗ ನೀವು ಹೇಳಿ, ಅವನಿಗೆ ಬೇಡ, ಇವರಿಗೆ ಬೇಕು, ಏನು ಮಾಡ್ತೀರಿ? ಈಗ ಈ ಸುಖ ದುಃಖ, ಈ ಖ ಅಂತಂದರೆ ಆಕಾಶ ಅಂತ, ಇಬ್ಬರು ಆಕಾಶಕ್ಕೆ ತಲೆ ಹಾಕಿದ್ದಾರೆ. ಇವನಿಗೆ ಬೇಡ, ಅವನಿಗೆ ಬೇಕು. ಈಗ ನೀವು ಹೇಳಿ, ಯಾರಿಗೆ ಬೇಕು, ಏನು ಬೇಡ? ಇದು ಒಂಥರ ಗೊಂದಲದ ಪರಿಸ್ಥಿತಿ ಗುರುಗಳೇ. ಯಾಕಂದರೆ ಇವ್ರಿಗೆ ಬೇಕು, ಅಗತ್ಯ ಇದೆ, ಅವ್ರಿಗೆ ಬಂದರೆ ಸಮಸ್ಯೆ ಆಗುತ್ತೆ. ಏನು ಹೇಳ್ತೀರಿ? ಬರಬೇಕಾ ಬೇಡ? ನನಗೆ ಆನ್ಸರ್ ಮಾಡಿ, ಬರಬೇಕಾ ಬೇಡ ಅಷ್ಟು ಹೇಳಿ ನನಗೆ. ಇವನು ಪಾಪ 1 ತಿಂಗಳಿಂದ ಕಷ್ಟಪಟ್ಟಿದ್ದಾನೆ.
ಆ ರೈತ ಅಂತೂ ಜರ್ಜರಿತ ಆಗಿದ್ದಾನೆ. ಆತನಿಗೆ ಮಳೆ ಬರಬೇಕು, ಈತನಿಗೆ ಮಳೆ ಬರಬಾರ್ದು. ರೈತನಿಗೆ ಸಪೋರ್ಟ್ ಮಾಡೋದಾದ್ರೆ ಬರಲಿ ಅಂತ. ಗುಡ್, ಅದ್ಭುತ, ತುಂಬ ಒಳ್ಳೆ ಆನ್ಸರ್ ಮಾಡಿದರೆ. ನಿಜ. ಯಾಕೆ ಗೊತ್ತಾ, ಇವನು ಇನ್ನೊಂದು ತಿಂಗಳು ಬೇಕಾದ ತಲೆ ಉಪಯೋಗಿಸಿ ಇವನು ಏನು ಬೇಕೋ ಮಾಡ್ಬೋದು. ನೀವು ಪ್ರತಿಯೊಬ್ಬರು ಕೂಡ ಯಾವ ಪದವಿನಲ್ಲಿ ಯಾರ್ಯಾರಿದ್ದರೆ ಗೊತ್ತಿಲ್ಲ, ಇವರೆಲ್ಲರೂ ಕೂಡ ಅವನ ಬೆಳೆದ ಬೆಳೆಗಳನ್ನೇ ನೀವು ಆಹಾರ ಉಣ್ಣಬೇಕು. ನೀವು ದೊಡ್ಡ ಮಟ್ಟದ ಬೆಳ್ಳಿ ಬಂಗಾರ ಊಟವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲವಾದ್ದರಿಂದ ಇಲ್ಲಿ ಸುಖ ದುಃಖ, ಇವನಿಗೆ ದುಃಖ ಆದರೂ ಪರವಾಗಿಲ್ಲ, ಅವನಿಗೆ ಸುಖ ಬೇಕೇ ಬೇಕು. ಇವ್ರಿಗೂ ಬರುತ್ತೆ, ಮತ್ತೆ ಅದು ಒಂದೇ ಕಡೆ ಒಬ್ರಿಗೆ ಇರಲ್ಲ, ಎರಡು ಕಡೆ ಇದ್ದೇ ಇರುತ್ತೆ. ಇದನ್ನು ನಾನು ಹೆಂಗೆ ನಿಮಗೆ ವಿವರಿಸಬೇಕು ಅಂತಂದರೆ, ಲಲಿತಾ ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಬರುತ್ತೆ. ವಿಶುಕ್ರ ಪ್ರಾಣ ಹರಣ ವಾರ ಹೇ ವೀರ್ಯನಂದಿತ, ವಿಶುಕ್ರ ಪ್ರಾಣ ಹರಣ ವಾರ ಹೇ ವೀರ್ಯನಂದಿತ. ಏನು ಅಂತಂದರೆ, ಈ ವಿಶುಕ್ರ ಅನ್ನುವ ಒಬ್ಬ ರಾಕ್ಷಸಿ ಅವಳು. ಹೇಗೆ ಅಂತಂದರೆ, ಈ ಭೂಲೋಕದಲ್ಲಿ ಇರ್ತಕ್ಕಂಥ ಅಷ್ಟು ಗಂಡಸರ ವೀರ್ಯವನ್ನು ಎಳೆದು ಬಿಡ್ತಾಳೆ, ಅಂದರೆ ಅವರ ಶಕ್ತಿ ನೆಳೆದಾಕ್ತಾಳೆ ಅಂತ. ಇಲ್ಲಿ ಪುರುಷರು ಪೂರ್ಣವಾಗಿ ಅಶಕ್ತರಾಗ್ತಾರೆ, ಶಕ್ತಿ ಕುಂದು ಬಿಡ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಪುರುಷ ಪ್ರಯತ್ನದಲ್ಲಿ ಅದು ಕೊರತೆ ಆಯಿತು ಅಂತಂದರೆ ಅವ್ರ ಶಕ್ತಿಹೀನರು ಅಂತ, ಬೇರೆ ಯಾವ ಬೆಳೆಗಳು ಬೆಳೆಯಲಾಗದು ಅಂತ. ಅದಕ್ಕಾಗಿ ಬರೀ ಸಂತಾನೋತ್ಪತ್ತಿ ಮಾತ್ರವಲ್ಲ ಅದು, ಬಟ್ ಅವನ ಯಶಸ್ಸು, ತೇಜಸ್ಸು, ವರ್ಚಸ್ಸೆಲ್ಲವೂ ಕೂಡ ಅಲ್ಲೇ ಅಡಗಿದೆ. ಅದಕ್ಕಾಗಿ ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತ, ವಿಶುಕ್ರ ಅನ್ನೋ ರಕ್ಕಸನನ್ನು ಈ ವಾರಾಹಿ ದೇವಿ ಅವಳು 2 ಕೋರೆಯಲ್ಲಿದೆಯಲ್ಲ, ಆ 2 ಕೋರೆ ಹಲ್ಲು ಕಾಯ್ತಾ ಇರುತ್ತೆ. ಯಾವುದಕ್ಕಾಗಿ? ಬಹುಶಃ ಈ ವಿಶುಕ್ರ ಅನ್ನೋ ರಾಕ್ಷಸಿ ಹೋಗ್ಬಿಡುತ್ತೇನೋ, ಬಹುಶಃ ಜನರನ್ನು ಈ ರೀತಿ ಸಂಪೂರ್ಣವಾಗಿ ಬಲಹೀನರನ್ನಾಗಿ ಮಾಡಿಬಿಡುತ್ತೇನೋ. ಅಂದರೆ ಅದು ಹೇಗೆ ಹೀರ್ಕೊಂಡ್ಬಿಡುತ್ತೆ ಅಂತಂದರೆ, ಈಗ ನೀವು ಯಾವುದೋ ಒಂದು ಜ್ಯೂಸ್ ಪ್ಯಾಕೆಟ್ ತೊಗೊಂಡು ಈ ಸ್ಟ್ರೈಟ್ ಮಾಡಿ ಎಳೆದು ಬಿಡ್ತೀರಲ್ಲ, ಜ್ಯೂಸನ್ನ ಎಳ್ಕೊಂಡ್ಬಿಡ್ತೀರಲ್ಲ, ಹಂಗೆ ಎಳೆದು ಬಿಡ್ತಾಳಂತೆ ಅವಳು ವಿಶುಕ್ರ ಅಂತಕ್ಕಂಥ ರಕ್ಕಸಿ. ಇಂತಹ ರಕ್ಕಸರು ಬಾರದ ಹಾಗೆ ಆ ವಾರಾಹಿ ಈ ರಕ್ಕಸನನ್ನು ಎಳೆದು ಬಿಡ್ತಾಳೆ ಸಂಪೂರ್ಣ. ಆವಾಗ ಅವನು ಬದುಕಲಿಕ್ಕೆ ಸಾಧ್ಯವಾಗುತ್ತೆ, ಪುರುಷರು ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಈ ಪ್ರಶ್ನೆ ಬಂದಾಗ ನೀವೇನಾದರೂ ಕಾಶಿ ಇಂಥ ಕಡೆ ಹೋಗ್ತೀರಂತಂದರೆ ಆ ವಾರಾಹಿನ ನೇರವಾಗಿ ನೋಡೋಕ್ಕಾಗಲ್ಲ, ನೋಡಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಯಾವ ಜೀವನವೂ ಸಾಧ್ಯವಿಲ್ಲ. ಆಕೆ ಆ ಕಾಶಿಯ ರಕ್ಷಣಾ ದೇವತೆ, ಆಕೆ ಹನುಮತ್ ಎಲ್ಲದಕ್ಕೂ ಬೇಕು. ನೀವೇನು ಕೆಲಸ ಮಾಡಬೇಕಾದ್ರೂ ವಾರಾಹಿ ಬೇಕು. ಅದಕ್ಕಾಗಿ ಅದಕ್ಕೊಂದು ಮೇಲಿಂದ ಕಿಂಡಿ ಇರುತ್ತೆ, ಆ ಕಿಂಡಿಯಲ್ಲಿ ನೋಡಿದ್ರೆ ಸಾಕು, ಅಂತಹದ್ದು ದಿಶಕ್ತಿ ಇದೆ. ಈಗ ಅಲ್ಲಿ ಪ್ರಸಾದದ ರೂಪದಲ್ಲಿ ಕೊಡೋಂಥದ್ದು ಕೂಡ ಅಷ್ಟೇ, ಗೊತ್ತಿಲ್ಲ ಅವರು, ನೀವೇನು ಹಣ ಕೊಟ್ಟರು ಕೊಡದೇ ಇರ್ಬೋದು, ಒಬ್ಬರಿಗೆ ಅದೃಷ್ಟವಶಾತ್ ತೆಗೆದುಕೊಡ್ತಕ್ಕಂಥದ್ದಿದೆ. ಅದಕ್ಕಾಗಿ ಅಂತಹ ವಾರಾಹಿನ ಸ್ಮರಣೆ ಮಾಡಿದಾಗ ನೀವು ಹೇಳಿದ್ರಲ್ಲ, ನಿಮಗೆ ಯಾವ ಕಾಲಕ್ಕೆ ಆಪತ್ತು ಬರುತ್ತೋ ಆ ಆಪತ್ತಿಂದ ಹೊರಗೆ ಬರುತ್ತೆ. ಈಗ ನೀವು ಯಾವಾಗಲೂ ಸುಖನೇ ಬೇಕಂದ್ರಲ್ಲ, ಆ ಸುಖವನ್ನು ಕರುಣಿಸೋ ದೇವತೆ ಅಂತ, ಸುಖವನ್ನು ಕರುಣು. ಆಮೇಲೆ ನೀವು ಯಾವಾಗ ಶಕ್ತಿ ಕುಂದುತ್ತೀರೋ, ದುಃಖಕ್ಕೆ ಈಡಾಗ್ತೀರೋ, ದುಃಖ ನಮಗೆ ಅನುಭವಿಸೋಕ್ಕೆ ನಾವು ಸಿದ್ಧರಿಲ್ಲ, ನಾವು ಅಂತಹದ್ದೇನೂ ಮಾಡಲಿಲ್ಲ, ತಪ್ಪು ಮಾಡಲಿಲ್ಲ, ಯಾರಿಗೂ ದ್ರೋಹ ಬಗೆದಿಲ್ಲ, ನಮಗೆ 100ಕ್ಕೆ 100 ಸುಖವೇ ಬೇಕು ಅಂತಂದಾಗ ಸುಖದಲ್ಲಿ ವ್ಯತ್ಯಾಸಗಳಿದ್ದಾವೆ. ಬಹುಶಃ ನಿಮಗೆ ಈ ಬೆಳೆಯಲ್ಲಿ ಒಂದಷ್ಟು ಹಣವನ್ನು ಕೊಡೋದಾದರೆ ಮತ್ತೊಂದು ಬೆಳೆ ಒಂದಷ್ಟು ಕಡಿಮೆ ಮಾಡಬಹುದು, ನಿಮ್ಗೆ ಪೂರ್ಣ ಲಾಸ್ ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಈ ಸುಖ ದುಃಖ ಅನ್ನೋದು, ಸುಖದ ಬೆಲೆ ಗೊತ್ತಾಗಬೇಕಾದ್ರೆ ದುಃಖ ಬಂದು ಹೋಗಬೇಕಂತೆ. ಹಾಗೆ ನಮಗೆ ಈ ಧನದ ಕಿಮ್ಮತ್ತು, ಆ ಹಣದ ಕಿಮ್ಮತ್ತು ಗೊತ್ತಾಗಬೇಕು ಅಂತಂದರೆ, ಅದರ ವ್ಯಾಲ್ಯೂ ಗೊತ್ತಾಗಬೇಕು ಅಂತಂದರೆ ಆ ಹಣ ಇಲ್ಲದೇ ಇರೋ ದಿನಗಳು ಬಂದೋಗ್ಬೇಕಂತೆ. ಅದಕ್ಕೆ ಗುರು ಬಂದಿದೆಯಲ್ಲ, ಈ ಮಂತ್ರಿಮಂಡಲ ಅಷ್ಟೇ ಅಲ್ವಾ, 5 ವರ್ಷ ಅವನು 5 ವರ್ಷ ಇವನು, ಹೀಗೆಲ್ಲವೂ ಕೂಡ ಇರ್ತವೆ. ಹಾಗೆ ಒಬ್ಬರಿಗೇ ಬಂದರೆ ಅವ್ರ ದರ್ಪ ಜಾಸ್ತಿ ಆಗುತ್ತೆ, ಒಂದೇ ಇರೋದೇ ಇಲ್ಲ. ಈಗ ದೇವತೆಗಳೆಲ್ಲವೂ ಪೂರ್ಣ ಆದ್ದರಿಂದ ದರ್ಪ ಜಾಸ್ತಿ. ಅದಕ್ಕೆ ಅದ್ರ ವಿರುದ್ಧವಾಗಿ ರಾಕ್ಷಸರು ಇರ್ತಾರೆ, ಒಂದೊಂದ್ಸಲ ಅವರು ಗೆಲ್ಲೋ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಈ ಸುಖ ದುಃಖ ಅಂತಕ್ಕಂತಹದ್ದು ಸಮಾನಾರ್ಥ ಅಂತ ತೆಗೆದುಕೊಂಡರೂ, ಜೊತೆಗೆ ವಿರುದ್ಧ ಪದ ಅಂತ ತೆಗೆದುಕೊಂಡರೂ, ನೀವು ಕೇಳಿರುವಂಥ ಪ್ರಶ್ನೆ, ಯಾವ ಜೀವನಕಾಲ ಒಂದೇ ಇದ್ದರೆ ನಿಮಗೆ ಅಷ್ಟು ಖುಷಿ ಕೊಡಲಾರದು. ನಿಮಗೆ ಸಂಪೂರ್ಣ ಹಸಿವಾದರೆ ಆ ಊಟದ ಬೆಲೆ ಗೊತ್ತಾಗತ್ತೆ.
ಹಸಿವೆ ಆಗ್ತಾ ಇಲ್ಲ ಅಂತಂದರೆ ಮತ್ತೆ ನಿಮಗೆ ಅದೇ ಹೇಳ್ತಿರೋದು, ಹಸಿವು ಆದಾಗ ಮಾತ್ರನೇ ಊಟ ಮಾಡೋ ಅಂತ ಹೇಳ್ತಾನೆ. ಇನ್ನೂ ಜೀರ್ಣವೇ ಆಗಿಲ್ಲ, ನೀವು ಆಗ ತೊಗೊಳ್ತೀನಿ ಅಂತಂದರೆ ಮತ್ತು ನಿಮಗೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಮಗೆ ಯಾವುದನ್ನು ಏನು ಬೇಕೋ ಒಟ್ಟಾರೆ ಈ ಬ್ರಹ್ಮಾಂಡ ನಮಗೆ ಕೊಟ್ಟಾಗಿದೆ. ಸುಖ ದುಃಖಗಳನ್ನು ದಯವಿಟ್ಟು ಅನುಭವಿಸಿ. ಭಗವಂತ ಕೊಟ್ಟಿದ್ದನ್ನು ನೀವೊಂದು ಸ್ವಲ್ಪ ತಲೆಗೆ ಹಾಕ್ಕೊಳ್ತಾ ಅನುಭವಿಸಿ ನೋಡಿ. ಈ ಮನೆಯಲ್ಲಿ ಒಬ್ಬ ನಾಯಕ ಹೇಗಿರುತ್ತಾನೋ ಹಾಗೆ ಅವನ ಸಂಸಾರ ಇರುತ್ತೆ. ಹಾಗೆ ಭಗವಂತ ನಮಗೆ ಈ ಬ್ರಹ್ಮಾಂಡ ಆಗಿರೋದ್ರಿಂದ, ಈ ದ್ವಿಶಕ್ತಿ ಆಗಿರೋದ್ರಿಂದ, ವಿಶ್ವಶಕ್ತಿ ಆಗಿರೋದ್ರಿಂದ ನಾವು ಹೇಗಿರಬೇಕು ಅಂತ ಆಲೋಚನೆಗಳು ಮಾಡ್ತೀವೋ ಆ ಆಲೋಚನೆ ಪ್ರಕಾರ ಕೊಡ್ತಾನಂತೆ. ಅದು ಸುಖವೇ ಬೇಕು ಇದೆಯಲ್ಲ, ಇದು ಕೇಳಿಕೊಂಡ್ರೆ ಸುಖ ಜಾಸ್ತಿ ಆಗುತ್ತೆ. ಅವಾಗೇನು ಮಾಡ್ತೀರಿ? ಸಿಹಿ ಜಾಸ್ತಿ ಆಗುತ್ತೆ, ಶುಗರ್ ಬರಲ್ವೇನೋ ನಿಮಗೆ. ಅದಕ್ಕಾಗಿ ಕೇಳ್ಕೊಳ್ಬೇಕಾಗಿರತಕ್ಕಂಥದ್ದು ನಮ್ಮ ಹಾಗೆ ಅವರು, ಅವರ ಹಾಗೆ ನಾವು ಇರ್ತಕ್ಕಂತಹದ್ದನ್ನು ಪಾಲನೆಯನ್ನು ಪಾಲಿಸ್ತಕ್ಕಂತಹದ್ದನ್ನು ಮಾಡಿಕೊಂಡು ಹೋಗಿ ಅತ್ಯಂತ ಅದ್ಭುತಗಳು ನಡೆದು ಬಿಡ್ತವೆ. ಇಲ್ಲಿ ಒಂದು ಈಗ ನೀವು ಕೇಳಿದ್ದಿದೆಯಲ್ಲ ಏನದು ಸೀಸನ್, ಈ ಸೀಸನ್ನೇ ಒಂದು ರೀಸನ್ ಆಗೋಯ್ತು ನಮಗೆ. ಈ ಸೀಸನ್ನು ಇದಕ್ಕೊಂದು ರೀಸನ್ ಹೆಂಗೆ ಕೊಡಬೇಕು ನಾವು? ಆಯಾಯ ಕಾಲಕ್ಕೆ ಆಯಾಯ ಋತುಗಳಿದ್ದಾವೆ ಇಲ್ಲಿ. ಇದೊಂದು ದೊಡ್ಡ ಸಬ್ಜೆಕ್ಟ್, ನಾನು 10 ನಿಮಿಷದಲ್ಲಿ ಮುಗಿಸೋಕ್ಕಾಗಲ್ಲ ಇದನ್ನು. ನಮಗೆ ಆರೋಗ್ಯ ಯಾವಾಗಲೂ ಚೆನ್ನಾಗಿರಬೇಕು ಅಂತಂದರೆ ಈ ಚಳಿಗಾಲ ಬಂದಾಗ ಉಷ್ಣ ಪದಾರ್ಥವನ್ನು ನೀವು ಸೇವನೆ ಮಾಡಬೇಕು. ಅದೇ ಬೇಸಿಗೆ ಕಾಲ ಬಂದಾಗ ನೀವು ಶೀತ ಪದಾರ್ಥವನ್ನು ಸೇವನೆ ಮಾಡಬೇಕು. ಅದೇ ನಿಮಗೆ ಉಷ್ಣ ಕಾಲದಲ್ಲಿ ಸಂಪೂರ್ಣ ಉಷ್ಣ ಫಲ ಸಿಗ್ತಾ ಇದ್ದರೆ ಮತ್ತು ಎಕ್ಸಸ್ ಆಫ್ ಹೀಟ್ ಆಗುವಂಥದ್ದು ಇರುತ್ತೆ, ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಎರಡೂ ಸಮಾನಾರ್ಥಕವಾಗಿ ತೆಗೆದುಕೊಂಡಂಥ ಆ ಸೀಸನ್ಗೆ ಆ ಒಂದು ರೀಸನ್ ಫ್ರೂಟ್ ಸಿಗ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಅದೇ ಸಿಗಬೇಕು, ಅದೇ ಪ್ರಮಾಣ ಅದಕ್ಕೆ. ಅದಕ್ಕಾಗಿ ಆಯಾಯ ಸಂದರ್ಭಕ್ಕೆ ಅದು ಕೊಟ್ಟೇ ಕೊಡ್ತಾನೆ. ನಾನು ಇಷ್ಟು ಸಾಕು ಅಂದ್ಕೊತೀನಿ. ಯಾಕಂತಂದರೆ ನಮಗೆ ತುಂಬ ಚಳಿ ಆಗ್ತಾ ಇದೆ, ಆವಾಗ ನಾವು ಬ್ಲಾಂಕೆಟನ್ನು ಹೊದ್ದುಕೊಳ್ತೇವ. ಸರಿ, ಬೇಸಿಗೆನಲ್ಲಿ ಅದನ್ನು ವರ್ಜೆ ಮಾಡ್ತವ. ಹಾಗೆಯೇ ಯಾವಾಗಲೂ ಒಂದೇ ಇರಲಿಕ್ಕೆ ಅದು ಸಾಧ್ಯವೇ ಇಲ್ಲ. ಅದು ಆದರೂ ಕೂಡ ಸಮಂಜಸವಲ್ಲ. ಅದಕ್ಕಾಗಿ ಆಯಾಯ ರೀಸನ್ ನಾವು ಇಟ್ಕೊಂಡು ಆ ಸೀಸನನ್ನು ಕರೆಕ್ಟಾಗಿ ನಾವು ವೆಲ್ಕಮ್ ಮಾಡಿಕೊಳ್ಳೋದೇ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪಾತ್ರ. ಯಾಕೆಂದರೆ ರಾಕ್ಷಸರು ಇದ್ದಾರೆ, ಅವನು ಸಿಗ್ತಕ್ಕಂಥ ಆಹಾರ ಬೇರೆ ಇರುತ್ತೆ. ಅಂತಹ ಆಹಾರವನ್ನು ತೆಗೆದುಕೊಳ್ಬೇಕು. ಇಲ್ಲಿ ಪುರುಷರನ್ನು ಪೂರ್ಣವಾಗಿ ನೀನು ಹೇಳೋದಾಕಿದ್ರೆ ಕತೆ ಏನೋ. ಅದಕ್ಕಾಗಿ ಅವ್ರಿಗೂ ಒಂದು ಸೀಸನ್ ಇದೆ, ಅವ್ರಿಗೊಂದು ರೀಸನ್ ಕೊಡಬೇಕು. ನಾವು ಯಾವ ರೀತಿಯ ಕೊಡಬೇಕು ಅದನ್ನು ವಾರಾಹಿ ಕೊಟ್ಟು ಅದನ್ನು ಪಕ್ಕಕ್ಕೆ ಇಡ್ತಕ್ಕಂತಹದ್ದು ಹೇಗಿರುತ್ತವೋ ನಮಗೂ ಕೂಡ ಆ ಒಂದು ಕಷ್ಟಗಳು ಕೊಟ್ಟಿಲ್ಲ ಅಂತ ನಾವು ಎಚ್ಚೆತ್ಕೊಳ್ಳಲ್ಲ. ಅದಕ್ಕಾಗಿ ಆಯಾಯ ರೂಪದಲ್ಲಿ ಅವರು ಬಂದ ನಮಗೆ ಒಂದಷ್ಟು ನಷ್ಟವನ್ನು ಶಂಕಿಸುವಿಕೆ, ಒಂದಷ್ಟು ನಿಮಗೆ ಬೇಸರವನ್ನು ವ್ಯಕ್ತಪಡಿಸಬೇಕೆ, ಒಂದಷ್ಟು ನೋವನ್ನು ತಿಳಿಸುವಂಥದ್ದು. ಮೊನ್ನೆ ಯಾರೋ ಒಬ್ಬರು ಮಾತಾಡ್ತಿದ್ದಾನೆ, ಕೇಳಿಸ್ಕೊಂಡಿದ್ದೆ ಅಷ್ಟೇ. ಎಲ್ಲರೂ ಕಷ್ಟ ಅಂತಿರ್ತಾರಪ್ಪ, ಅದೇನು ಕಷ್ಟನ ಏನೋ, ನಮಗೆ ಇಲ್ಲಿ ತನಕ ನಾನು ಆ ಥರ ಕಷ್ಟನ ನೋಡಿಲ್ಲ ಅಂತ ಹೇಳ್ತಾರೆ. ಅವಾಗ ಅರ್ಥ ಮಾಡ್ಕೊಂಡೆ, ಪಾಪ ಇದಿನ್ನೂ ಹಸುಳೆ ಇದ್ದಂಗಿದೆ, ಸಣ್ಣ ಮಗು ಇದೆ. ಪ್ರತಿಯೊಬ್ಬರೂ ಕೂಡ ರಾಜ ಆಗಿದ್ರು ಕೂಡ ಒಂದ್ಸಲ ಕಣ್ಣೀರು ಹಾಕ್ಕೊಂಡಿರ್ತಾನಂತೆ. ಈ ಭೂಮಿ, ಈ ಭೂಮಿ ಹೆಸರು ಕರ್ಮಭೂಮಿ. ಈ ಕರ್ಮಭೂಮಿಯಲ್ಲಿ ಶುಭವೂ ಇದೆ, ಅಶುಭವೂ ಇದೆ, ಒಳ್ಳೆಯದ್ದು ಇದೆ, ಕೆಟ್ಟದ್ದು ಇದೆ. ಅದಕ್ಕಾಗಿ ನಾವು ಹಾಗೆ ಮಾತಾಡಬಾರ್ದು. ಪಾಪ ಅವರು ನೋವು ಅಂತ ಮಾತಾಡ್ತಾ ಇದ್ದಾರೆ, ಯಾಕೆ ಅವರು ಕಷ್ಟ ಅಂತ ಮಾತಾಡ್ತಿದ್ದಾರೆ ಏನೋ ಅಂತ ಹೇಳಿ ಅವರಿಗೆ ಸ್ಪಂದಿಸುವಂಥ ಗುಣ ನಮ್ಮಲ್ಲಿ ಇರಬೇಕಂತೆ. ಅಯ್ಯೋ ಎಲ್ಲರೂ ಹಿಂಗೆ ಅಂತಾರಪ್ಪ, ನಮಗೇನು ಬಂದೇ ಇಲ್ಲ ಅಂದರೆ ಬರುವ ಸಾಧ್ಯತೆ ಇರುತ್ತೆ. ಎಚ್ಚೆತ್ಕೊಳ್ಳಿ. ಅದಕ್ಕೆ ಇನ್ನೊಬ್ಬರ ಕಷ್ಟಕ್ಕೆ, ಇನ್ನೊಬ್ಬರ ನೋವಿಗೆ ನೀವು ಸ್ಪಂದಿಸುವಂಥದ್ದಾದರೆ ನಿಮ್ಮ ನೋವನ್ನು 100ಕ್ಕೆ 100 ಭಗವಂತ ನಿವಾರಣೆ ಮಾಡಿಯೇ ತೀರ್ತಾನೆ. ಪ್ರೀತಿ ಅಂತ ಕಡೆ ಖಂಡಿತ ಗುರುಗಳೇ, ಈ ಸುಖ ಮತ್ತು ದುಃಖ ಅನ್ನುವಂಥದ್ದು ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳಿದ್ರಿ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಒಂದು ಜೀವಾವಧಿಯಲ್ಲಿ ಪ್ರತಿಯೊಂದು ಅನುಭವ ಕೂಡ ಆಗಲೇಬೇಕಾಗತ್ತೆ. ಸೊ ಆ ಸೀಸನ್ಗೆ ಅನುಗುಣವಾಗಿ ಅದರ ತಕ್ಕಂಗೆ ನಾವು ಕೂಡ ನಡ್ಕೊಂಡು ಹೋಗಬೇಕಾಗತ್ತೆ. ಅದ್ರ ವಿರುದ್ಧವಾಗಿ ಹೋಗಿ ನಾವೇನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ವಾರಾಹಿ ದೇವಿಯ ಒಂದು ಶಕ್ತಿ ಏನು, ಮಹತ್ವ ಏನು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಾವು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಸೀಸನಲ್ಲಿ ಹೇಗೆ ನಮಗೆ ಯಾವ್ಯಾವ ಪದಾರ್ಥಗಳಾಗಿರ್ಬಹುದು, ವೆಜಿಟೇಬಲ್ಸ್ ಆಗಿರ್ಬೋದು, ಹಣ್ಣುಗಳು ಹೇಗೆ ಸಿಗುತ್ತೆ, ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಪ್ರತಿಯೊಬ್ಬನಿಗೂ ಕೂಡ ಬಂದೇ ಬರುತ್ತೆ ಅಂತಲೇ ಹೇಳ್ಬಹುದು. ಎರಡನ್ನೂ ಕೂಡ ನೀವು ಬ್ಯಾಲೆನ್ಸ್ಡ್ ಆಗಿ ಹೇಗೆ ನಾವು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.